ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಕಳೆದ ವಾರ ಓಪೋ ರಿನೋ 8 ಸೀರೀಸ್ನ ಎರಡು ಹೊಸ ಫೋನ್ಗಳು ಲಾಂಚ್ ಆಯಿತು. ಓಪೋ ರಿನೋ 8 ಮತ್ತು ಓಪೋ ರಿನೋ 8 ಪ್ರೋ. ಈ ಎರಡು ಫೋನ್ಗಳನ್ನ ಕೂಡ ನಾನು ಅನ್ಬಾಕ್ಸ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಸೊ ಎರಡು ಫೋನ್ಗಳು ಕೂಡ ಒಂಥರ ಕ್ಯಾಮರಾ ಸೆಂಟ್ರಿಕ್ ಸ್ಮಾರ್ಟ್ಫೋನ್ಗಳಾಗಿರುವಂಥದ್ದು. ಹಂಗಂತ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಅನ್ಕೊಂಬಿಡಿ ಆಯ್ತು. ಎರಡೂ ಕೂಡ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ನ ಹೊಂದಿರುವಂಥದ್ದು. ಈ ಒಂದು ಓಪೋ ರಿನೋ 8 ಏನಿದೆ, ಇದು ಡೈಮೆನ್ಸಿಟಿ 1300 ಪ್ರೋಸೆಸರ್ನ ಹೊಂದಿದ್ರೆ, ಓಪೋ ರಿನೋ 8 ಪ್ರೋ ಡೈಮೆನ್ಸಿಟಿ 8100 ಮ್ಯಾಕ್ಸ್ ಪ್ರೋಸೆಸರ್ನ ಹೊಂದಿರುವಂಥದ್ದು. ಎರಡು ಕೂಡ ಬೆಂಕಿ ಪ್ರೋಸೆಸರ್ಗಳು. ನಾನಿವತ್ತು ಎರಡು ಫೋನ್ಗಳ ಕ್ಯಾಮ್ರಾ ರಿವ್ಯೂ ಮಾಡ್ತಾ ಇದ್ದೀನಿ. ಫೋಟೋ ಕ್ಲಾರಿಟಿ ಹೆಂಗಿದೆ, ವಿಡಿಯೋ ಕ್ವಾಲಿಟಿ ಹೆಂಗಿದೆ, ಮತ್ತು ನೈಟ್ ಶಾರ್ಟ್ಸ್ಗಳು ಹೆಂಗೆ ತೆಗೆಯುತ್ತೆ, ಏನೆಲ್ಲ ಫೀಚರ್ಸ್ ಇದೆ ಒಂದು ಕ್ಯಾಮ್ರಾ ಅಪ್ಲಿಕೇಶನಲ್ಲಿ, ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಎರಡು ಫೋನ್ಗಳು ಡಿಫ್ರೆಂಟ್ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂಥ ಸ್ಮಾರ್ಟ್ ಫೋನ್ಗಳು. ಓಪೋ ರಿನೋ 8 ಏನಿದೆ, ಇದು 30,000 ರೂಪಾಯಿಗೆ ಲಾಂಚ್ ಆದರೆ ಪ್ರೋ ವೇರಿಯಂಟು 46,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಈ ಒಂದು ಪ್ರೈಸ್ ಡಿಫ್ರೆನ್ಸ್ ಇದ್ರೂ ಕೂಡ ಈ ಎರಡು ಫೋನ್ಗಳಲ್ಲಿರುವಂಥ ಕ್ಯಾಮ್ರಾ ಸೆನ್ಸರ್ ಸೇಮ್ ಟು ಸೇಮ್, ಏನು ಅಂದರೆ ಏನು ಡಿಫ್ರೆನ್ಸ್ ಇಲ್ಲ ಆಯಿತಾ. ಈ ಎರಡರಲ್ಲೂ ಕೂಡ ನಿಮಗೆ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಸಿಗ್ತಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಎರಡರಲ್ಲೂ ಕೂಡ 50 ಮೆಗಾ ಪಿಕ್ಸೆಲ್ನ 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್ ಇರುವಂಥದ್ದು. ಎರಡರಲ್ಲೂ ಕೂಡ ಸೋನಿ IMX 766 ಫ್ಲಾಗ್ಶಿಪ್ ಸೆನ್ಸರ್ ಇರುವಂಥದ್ದು ಆಯಿತು. ಎರಡರಲ್ಲೂ ಸೇಮ್ ಟು ಸೇಮ್. ಜೊತೆಗೆ ಎರಡರಲ್ಲೂ ಕೂಡ ವೈಡ್ ಆಂಗಲ್ ಲೆನ್ಸ್ ಇರುವಂಥದ್ದು 8 ಮೆಗಾ ಪಿಕ್ಸೆಲ್ ಎಂದು, ಮತ್ತು ಇನ್ನೊಂದು ಸೆನ್ಸರ್ ಇದೆ 2 ಮೆಗಾ ಪಿಕ್ಸೆಲ್ ಎಂದು ಮ್ಯಾಕ್ರೋ ಲೆನ್ಸ್. ಸೊ ಅದರಿಂದ ರೇರ್ ಕ್ಯಾಮ್ರಾ ಎರಡರಲ್ಲೂ ಕೂಡ ಸೇಮ್ ಟು ಸೇಮ್ ನೋಡ್ಬೋದು. ಪ್ರೈಸ್ ಡಿಫ್ರೆನ್ಸ್ ಇದ್ರೂ ಕೂಡ, ಬೆಲೆ ಸುಮಾರು 15-16 ಸಾವಿರ ಡಿಫ್ರೆನ್ಸ್ ಇದ್ರೂ ಕೂಡ ಎರಡರಲ್ಲಿರುವಂಥ ಸೆನ್ಸರ್ ಸೇಮ್ ಟು ಸೇಮ್. ಇನ್ನು ಫ್ರಂಟ್ ಕ್ಯಾಮ್ರಾ ಬಂದರೂ ಅಷ್ಟೇ ಆಯ್ತು. ಎರಡರಲ್ಲೂ ಕೂಡ 32 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಎರಡೂ ಕೂಡ ಸೋನಿ IMX 709 ಸೆನ್ಸರ್. ಎರಡು ಕೂಡ ಒಂಥರ ಫ್ಲಾಗ್ಶಿಪ್ ಸೆನ್ಸರ್ ಅಂತಲೇ ಹೇಳ್ಬೋದು. ಆದರೆ ಒಂದು ಡಿಫ್ರೆನ್ಸ್ ಏನಪ್ಪ ಅಂತ ಅಂದರೆ, ಎರಡರಲ್ಲಿರುವಂಥ ಪ್ರೊಸೆಸರ್ಗಳು ಡಿಫ್ರೆಂಟು. ಸೊ ಹಂಗಂತ ಸೆನ್ಸಾರ್ ಎರಡರಲ್ಲೂ ಒಂದೇ ಆಗಿರೋದ್ರಿಂದ ಒಂದೇ ರೀತಿಯ ಒಂದೇ ಕ್ವಾಲಿಟಿಯ ಫೋಟೋ ಬರುತ್ತೆ ಅಂತ ಅಲ್ಲ. ತುಂಬ ಜನ ಈ ರೀತಿ ನಂಬಿರ್ತಾರೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ ಆಯಿತಾ, ಕ್ಯಾಮ್ರಾ ಸೆನ್ಸಾರ್ನ ಜೊತೆಗೆ ಅದು ಪ್ರೋಸೆಸ್ ಯಾವ ರೀತಿ ಮಾಡುತ್ತೆ ಅದು ಕೂಡ ಡಿಪೆಂಡ್ ಆಗುತ್ತೆ ಕ್ಯಾಮ್ರಾ ಕ್ಲಾರಿಟಿಗೆ. ಸೊ ಎರಡರಲ್ಲಿರುವಂಥ ಪ್ರೊಸೆಸರ್ ತುಂಬ ಡಿಫ್ರೆಂಟ್. ಅದರಿಂದ ಎರಡರಲ್ಲೂ ಕೂಡ ನೀವು ಒಂದೇ ಥರ ಫೋಟೋ ಕ್ವಾಲಿಟಿ ಬರಲ್ಲ. ನಿಮಗೆ ನಾನು ತೋರಿಸ್ತೀನಿ ಆಯಿತಾ. ಮತ್ತು ಈ ಒಂದು ಪ್ರೋ ವೇರಿಯಂಟಿಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಈ ಒಂದು ಪ್ರೋ ವೇರಿಯಂಟಲ್ಲಿ ಈ ಒಂದು ಕ್ಯಾಮ್ರಾಗೆ ಅಂತಲೇ ಒಂದು ಡೆಡಿಕೇಟೆಡ್ NPU ಇರುವಂಥದ್ದು ಆಯಿತಾ. ಮೇರಿ ಸಿಲಿಕಾನ್ X ಇಮೇಜಿಂಗ್ ಪ್ರೊಸೆಸರ್ ಅಂತ ಬೇಕಾದ್ರೂ ಅನ್ಬೋದು. ಇದಕ್ಕೋಸ್ಕರ ಡೆಡಿಕೇಟೆಡ್ ಒಂದು ಪ್ರೊಸೆಸರ್ನ ಹಾಕಿದರೆ. ಸೊ ಅದರಿಂದ ಈ ಒಂದು ಪ್ರೋ ವೇರಿಯಂಟಲ್ಲಿ ಆಬ್ವಿಯಸ್ಲಿ ಸೇಮ್ ಸೆನ್ಸರ್ ಇದ್ರೂ ಕೂಡ ಒಂದು ಒಳ್ಳೆ ಕ್ಲಾರಿಟಿಯ ಫೋಟೋಸು ವಿಡಿಯೋಸ್ ಬರುತ್ತೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಓಕೆ, ಮೊದಲನೇದಾಗಿ ಒಂದು ಓಪೋ ರಿನೋ 8 ಪ್ರೋನ ಕ್ಯಾಮರಾ ಬಗ್ಗೆ ಮಾತನಾಡಬೇಕಂತ ಅಂದರೆ, ಇದರಲ್ಲಿ ನೈಟ್ ಶಾಟ್ಸ್ಗಳು ಯಾವ ಲೆವೆಲಿಗೆ ಬರುತ್ತೆ ಅಂತಂದರೆ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಒನ್ ಆಫ್ ದ ಬೆಸ್ಟ್ ನೈಟಲ್ಲಿ ಫೋಟೋ ತೆಗೆಯೋಕ್ಕಿರುವಂಥ ಫೋನ್ ಕ್ಯಾಮ್ರಾ ಅಂತ ಬೇಕಾದರೂ ಅನ್ಬೋದಾಯ್ತಾ. ನಾನು ಇದನ್ನು DSLRಗೆಲ್ಲ ಕಂಪೇರ್ ಮಾಡೋದಕ್ಕೆ ಹೋಗಲ್ಲ, ಅದಕ್ಕೆಲ್ಲ ಕಂಪೇರ್ ಮಾಡೋದಕ್ಕಾಗಲ್ಲ. ಬಟ್ ಇದು ತೆಗೆಯುವಂಥ ನೈಟ್ ಶಾಟ್ಸು ಸಖತ್ತಾಗಿದೆ ಆಯಿತಾ. ನಾನು ನಾರ್ಮಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ನಾರ್ಮಲ್ ಶಾರ್ಟು, ನಾರ್ಮಲಾಗಿ ಫೋಟೋ ತೆಗೆದ್ರೆ, ಪ್ರೋ ಮೋಡಲ್ ಫೋಟೋ ತೆಗೆದಿದ್ದೀನಿ ನಾನು. ನಾರ್ಮಲಾಗಿ ಫೋಟೋ ತೆಗೆದ್ರೆ ಹೆಂಗಿರುತ್ತೆ, ಮತ್ತು ನೈಟ್ ಮೋಡನ್ನು ಆನ್ ಮಾಡ್ಕೊಂಡು ಫೋಟೋ ತೆಗೆದ್ರೆ ಹೆಂಗಿರುತ್ತೆ ಅಂತ ಡಿಫ್ರೆನ್ಸ್ ನೀವೇ ನೋಡ್ಬೋದು ಆಯಿತಾ. ನೀವು ನಾರ್ಮಲ್ ನಿಮ್ಮ ಕಣ್ಣಿಗೆ ಕಾಣ್ತಿರಲ್ಲ, ಅದು ನೀವು ಏನು ನಿಮ್ಮ ಕಣ್ಣಿರುತ್ತೆ ಆ ಕಣ್ಣಿಗೆ ಕಾಣ್ತಿರಲ್ಲ. ಈ ಒಂದು ಲಾಂಗ್ ಎಕ್ಸ್ಪೋಜರ್ ಶಾಟ್ ಏನು ನೈಟ್ ಮೋಡ್ ತೆಗೆಯುತ್ತೆ, ಸೊ ಅದು ಕಾಣುತ್ತೆ ಅದರಲ್ಲಿ. ಸೊ ಅಂದರೆ ಆ ಒಂದು ಅಪರ್ಚರ್ ಜಾಸ್ತಿ ಹೊತ್ತು ಓಪನ್ ಆಗಿರುತ್ತೆ. ಸೊ ಫುಲ್ ಲೈಟ್ ಎಂಟರ್ ಆದಾಗ ನಿಮಗೆ ಒಂದು ಒಳ್ಳೆ ನೈಟ್ ಶಾಟ್ ಬರುತ್ತೆ ಆಯಿತಾ. ಜೊತೆಗೆ ಆಗಲಿದೆ ಮೇರಿ ಸಿಲಿಕಾನ್ ಪ್ರೊಸೆಸರ್ ಏನಿದೆ, ಅದು ಒಂದು ರೀತಿ ಗ್ರೇನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡುತ್ತೆ, ತುಂಬ ಚೆನ್ನಾಗಿ ಪ್ರೋಸೆಸ್ ಮಾಡುತ್ತೆ ಈ ಒಂದು ಫೋಟೋಸನ್ನು. ಮತ್ತು ಇದರಲ್ಲಿರುವಂಥ ಪ್ರೊಸೆಸರ್ ಕೂಡ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಅದರಿಂದ ಇದರಲ್ಲಿ ಒಂದು ಒಳ್ಳೆ ಫೋಟೋ ಕ್ಲಾರಿಟಿ ಬರೋದಕ್ಕೆ ಅದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಸೆನ್ಸರ್ ಕೂಡ ಚೆನ್ನಾಗಿದೆ ಆಯಿತಾ. ಸೆನ್ಸರ್ ಅಷ್ಟೇ ಮ್ಯಾಟ್ರ್ ಆಗಲ್ಲ, ಪ್ರೊಸೆಸರ್ ಕೂಡ ಮ್ಯಾಟ್ರ್ ಆಗುತ್ತೆ ಈ ಒಂದು ಫೋಟೋಸ್ ಚೆನ್ನಾಗಿ ಬರಬೇಕು ಅಂತ ಅಂದರೆ. ಸೊ ನೈಟ್ ಶಾಟ್ಸ್ ಅಂತೂ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೈಟ್ ವೀಡಿಯೋಸ್ ಕೂಡ ಅಷ್ಟೇ ಆಯಿತಾ. ಏನು ಸಕ್ಕತ್ತಾಗಿ ಬರುತ್ತೆ ಅಂತ ಅಂದರೆ, ಈ ಲೆವೆಲ್ನ ಬೊಕೆ ಎಫೆಕ್ಟ್ ನೈಟ್ ಟೈಮ್ನ ನೋಡಿರಲಿಲ್ಲ. ಒಳ್ಳೆ ಗ್ರೈನ್ಸ್ ತುಂಬ ಕಡಿಮೆ ಬರುತ್ತೆ ಆಯಿತಾ. ಸಕ್ಕತ್ತಾಗಿ ತೆಗಿಯುತ್ತೆ ನೈಟ್ ವೀಡಿಯೋನ ಕೂಡ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಹಂಗೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಒಂದು ವೀಡಿಯೋ ಶೂಟ್ ಮಾಡಿದೆ, ಒಂದು ಎಲೆದು ನೋಡ್ತಾ ಇದ್ದೀರಾ ಯಾವ ಲೆವೆಲಿಗೆ ಬಂದಿದೆ ಅಂತ ಅಂದರೆ, ಒಂಥರ ಯಾವುದೋ ಮೂವಿ ಸೀನ್ ಇದ್ದಂಗಿದೆ ಅನ್ನೋ. ನನಗಂತೂ ಸಖತ್ ಇಂಪ್ರೆಸ್ ಮಾಡುತ್ತೆ. ವೀಡಿಯೋ ಕೂಡ ಬೆಂಕಿ ತೆಗಿತಾ ಇತ್ತು. ಒಂದು ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡುತ್ತಾ ಇತ್ತು. ಸೊ ಚೆನ್ನಾಗಿದೆ, ಕ್ಲಾರಿಟಿ ಫೋಕಸ್ ಆಗಿರ್ಬೋದು ತುಂಬ ಚೆನ್ನಾಗಿರುವಂಥದ್ದು. ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಫ್ರಂಟ್ ಕ್ಯಾಮ್ರಾ ವಿಡಿಯೋ ಅದು ಬರೀ ಫುಲ್ HD ರೆಕಾರ್ಡ್ ಮಾಡುತ್ತೆ, ಅದೇನು ಅಷ್ಟೊಂದು ಇಂಪ್ರೆಸಿವ್ ಅನ್ನಲ್ಲ. ವಿಡಿಯೋ ಚೆನ್ನಾಗಿದೆ ಕ್ಲಾರಿಟಿ ಡೇಲೈಟಲ್ಲಿ, ಬಟ್ ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ಇದು ಮಾಡುತ್ತೆ. ಬಟ್ ರಿಯರ್ ಕ್ಯಾಮ್ರಾ 4K ಅಂತೂ ಸಾಕಾಗಿ ಶೂಟ್ ಮಾಡುತ್ತೆ ಅಂತ ಅನ್ನಿಸ್ತು. ಇನ್ನು ಡೇಲೈಟ್ ಬಗ್ಗೆ ಮಾತಾಡೋಂಗೆ ಇಲ್ಲ ಆಯಿತಾ. ಈ ಒಂದು ಫೋನ ಡೇಲೈಟ್ ಫೋಟೋಗ್ರಫಿ
ಕ್ರೇಜಿ, ಒನ್ ಆಫ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಕಾಲಾಗಿರುತ್ತೆ ಫೋಟೋಸ್ ಮಾತ್ರ. ನೀವು ಬೇಕಾದ್ರೆ ಫ್ಲ್ಯಾಗ್ಶಿಪ್ ಫೋನ್ಗೂ ಕೂಡ ಬೇಕಾದ್ರೆ ನೀವು ಕಂಪೇರ್ ಮಾಡ್ಬೋದು. ಡೈನಮಿಕ್ ರೇಂಜ್ ಅಂತೂ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಡಾರ್ಕೆಸ್ಟ್ ಮತ್ತು ಬ್ರೈಟೆಸ್ಟ್ ಸ್ಪಾಟ್ಗೆ ಲಿಟ್ರಲಿ ವೈಡ್ ರೇಂಜ್ ಆಫ್ ಕಲರ್ ಗಾಮೆಟ್ಸ್ ಎಲ್ಲ ನೀವು ಒಂದು ರೀತಿ ಇದು ನಾನು ನ್ಯಾಚುರಲ್ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅನ್ನಲ್ಲ, ಸ್ವಲ್ಪ ಹೌದು, ಸ್ವಲ್ಪ ಕಲರ್ಸ್ನೆಲ್ಲ ಆ್ಯಡ್ ಮಾಡುತ್ತೆ. ಬಟ್ ಕೆಲವು ಜನಕ್ಕೆ ಅದೇ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅದು HDR ಮೋಡೆಲ್ಲ ಇದೆ ಅಲ್ವಾ, HDR ಆಫ್ ಮಾಡ್ಕೊಂಡು ಹೋದ್ರೆ ನಿಮಗೆ ನ್ಯಾಚುರಲ್ ಆಗಿ ಬರುತ್ತೆ, HDR ಆನ್ ಮಾಡ್ಕೊಂಡು ಹೋದ್ರೆ ನನಗೆ ಕಲರ್ಸಲ್ಲಿ ಎದ್ದು ಕಾಣೋ ಥರ ಮಾಡುತ್ತೆ. ಮತ್ತು ಆಗಲೇ ಹೇಳಿದೆ ನೈಟ್ ಶಾಟ್ಸ್ ಅಂತೂ ಸಕ್ಕದ ಬರುತ್ತೆ ಆಯಿತಾ. ಇನ್ನು ವೈಡ್ ಆ್ಯಂಗಲ್ ಲೆನ್ಸಿಗೆ ಬಂತು ಅಂತ ಅಂದರೆ ಹೆವಿ ವೈಡ್ ಆಗಿದೆ. ಕ್ಲಾರಿಟಿ ನಾನು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಇದು 8 MP ಕ್ಯಾಮ್ರಾ ಆಗಿರೋದ್ರಿಂದ ಸೊ ಅದಕ್ಕೆ ತಕ್ಕ ರೀತಿಯಲ್ಲಿ ಇದು ಫೋಟೋಸ್ನ ಪ್ರೊಡ್ಯೂಸ್ ಮಾಡೋದು. ಡೇ ಲೈಟರ್ ಒಂದು ಸಕ್ಕದ ಬರುತ್ತೆ ಆಯಿತಾ. ನೀವು ನೈಟ್ ಟೈಮ್ ಕೂಡ ಅಷ್ಟೇ, ಈ ಒಂದು ಲೆನ್ಸಲ್ಲೂ ಕೂಡ ನೀವು ನೈಟ್ ಟೈಮ್ ಶಾರ್ಟ್ಸ್ ತೆಗೆದ್ರೆ ಇದು ಒಂದು ಲೆವೆಲಿಗೆ ಕ್ರೇಜ್ ಅನ್ನಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿ ಬರುತ್ತೆ. ಮತ್ತು ಇಂಡೋರಲ್ಲಿ ಹೌದು ಸ್ವಲ್ಪ ಸ್ಟ್ರಗಲ್ ಮಾಡ್ಬೋದು, ಬಟ್ ನೈಟ್ ಮೋಡಲ್ಲಿ ಒಂದು ವೈಡ್ ಆ್ಯಂಗಲ್ ಹಾಕ್ಕೊಂಡು ತೆಗೆದ್ರಿ ಅಂತ ಅಂದರೆ ಸೊ ಒಂದು ಲೆವೆಲಿಗೆ ಚೆನ್ನಾಗಿದೆ. ಬಟ್ ನಾರ್ಮಲ್ ಶಾರ್ಟ್ಸ್ಗಳು ಅಷ್ಟೇ ಅನ್ನಿಸ್ತು ನಂಗೆ ಅನ್ನಿಸ್ದಂಗೆ. ಇನ್ನು ಪೋರ್ಟ್ರೇಟಿಗೆ ಬಂತು ಅಂತ ಅಂದರೆ ಪರ್ಸನಲಿ ನನಗೊಂದು ಯೂಶಲಿ ಯಾವುದೇ ಫೋನ್ ಆಗಿದ್ರು ಆ ಪೋರ್ಟ್ರೇಟನ್ನು ಪ್ರಿಫರ್ ಮಾಡಲ್ಲ. ಸ್ವಲ್ಪ ಝೂಮ್ ಆಗಿ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡ್ಬಿಟ್ಟು ತೆಗಿತೆ. ನ್ಯಾಚುರಲ್ ಬೊಕ್ಕೆನೇ ಇಷ್ಟ ಆಗುತ್ತೆ ಆಯಿತಾ. ಸೊ ಈ ಒಂದು ಫೋನಲ್ಲಿ ನ್ಯಾಚುರಲ್ ಬೊಕ್ಕೆನೇ ಒಂದು ಲೆವೆಲ್ಗೆ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು. ಪೋರ್ಟ್ರೇಟ್ ಪರ್ಸನ್ ನಾನು ಯೂಸ್ ಮಾಡೋದು, ಬಟ್ ಸ್ಟಿಲ್ ಬ್ಲರ್ ಮಾಡುತ್ತಲ್ವ ಬ್ಯಾಕ್ಗ್ರೌಂಡ್ನ, ಒಂದು ಲೆವೆಲ್ಗೆ ಆ್ಯಕ್ಯುರೇಟಾಗಿ ಮಾಡುತ್ತೆ. ಕೆಲವೊಂದು ಮೈನ್ಯೂಟ್ ಪ್ಲೇಸಸಲ್ಲಿ ನೀವು ಝೂಮ್ ಮಾಡಲು ನೋಡಿದ್ರೆ ನಿಮ್ಗೆ ಸ್ವಲ್ಪ ಗೊತ್ತಾಗುತ್ತೆ ಬ್ಲರ್ ಸ್ವಲ್ಪ ಇದು ಮಾಡಿದೆ ಅಂತ. ಬಟ್ ಸ್ಟಿಲ್ ನನಗೇನೋ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಬೇಜಾನ್ ಫೀಚರ್ಸ್ ಇದೆ ಆಯಿತಾ. ಈ ಒಂದು ಡಿಫಾಲ್ಟ್ ಅಪ್ಲಿಕೇಶನಲ್ಲಿ ಸೊಲೂಪ್ ಅಂತ ಒಂದಿದೆ ಆಯಿತಾ, ಟೆಂಪ್ಲೇಟ್ ಇದೆ ಆಯಿತಾ. ಸೊ ಇದರಲ್ಲಿ ನೀವು ಅದರಲ್ಲಿ ಮ್ಯೂಸಿಕ್ಕು ಬರ್ತಾ ಇರುತ್ತೆ, ಕೆಲವೊಂದು ಟೆಂಪ್ಲೇಟನ್ನು ಮಾಡ್ಬೋದು. ನೋಡ್ತಾ ಇರ್ತೀವಿ, ಮುಂದೊಂದು ವಿಡಿಯೋ ಮಾಡಿದ್ದೀನಿ ನಾನು. ಸೊ ಆ ರೀತಿ ಬೇಕಾದರೂ ನೀವು ಇನ್ಬಿಲ್ಟ್ ಅಪ್ಲಿಕೇಶನಲ್ಲೇ ಕ್ಯಾಮ್ರಾ ಅಪ್ಲಿಕೇಶನಲ್ಲೇ ಯೂಸ್ ಮಾಡ್ಬೋದು. ಮತ್ತು ಟೆಕ್ಸ್ಟ್ ಸ್ಕ್ಯಾನರ್, ಎಷ್ಟು ಸಲ ಹೊರಗಡೆ ಹೋಗ್ತಾ ಇರ್ತೀರಾ, ಎಲ್ಲೋ ಬೋರ್ಡನ್ನು ಏನೋ ನೋಡ್ತೀರಾ, ಅಲ್ಲಿ ಬೋರ್ಡಲ್ಲಿ ಏನೋ ಅಕ್ಷರಗಳು ಬರ್ದಿರೋ ಅದನ್ನು ಕಾಪಿ ಮಾಡ್ಕೊಬೋದು, ಅಲ್ಲಿ ತೆಗೆದುಬಿಟ್ಟು ಟೆಕ್ಸ್ಟ್ ಸ್ಕ್ಯಾನರ್ ಕೂಡ ಇದೆ. ಸ್ಟಿಕ್ಕರ್ಸನ್ನು ಬೇಕಾದ್ರೆ ಆ್ಯಡ್ ಮಾಡ್ಬೋದು ನೀವು. ಆಮೇಲೆ ಡ್ಯುಯಲ್ ವ್ಯೂ ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡು ಕ್ಯಾಮ್ರಾನ ಒಟ್ಟಿಗೆ. ಸೊ ಇದಕ್ಕೆ ಒಂದೊಂದು ಕಡೆ ಒಬ್ಬೊಬ್ಬರು ಡೈರೆಕ್ಟರ್ಸ್ ವ್ಯೂ ಅಂತಲೂ ಕೂಡ ಅಂತಾರೆ. ಸೊ ಅದನ್ನು ಬೇಕಾದ್ರೆ ಮಾಡ್ಬೋದು. ಟೈಮ್ ಲ್ಯಾಪ್ಸ್ ಕೂಡ ಇದೆ, ಪರವಾಗಿಲ್ಲ, ತೋರಿಸ್ತಿದ್ದೇನೆ. ಟೈಮ್ ಲ್ಯಾಪ್ಸ್ ವಿಡಿಯೋ ಕೂಡ ಕೆಲವೊಂದ್ಸಲ ಶೂಟ್ ಮಾಡಿದ್ದೀನಿ. ಸ್ಲೋ ಮೋಷನ್ ಅಷ್ಟಕ್ಕೆ ನನಗೆ ಕ್ರೇಜಿ ಅಂತ ಅನ್ನಲ್ಲ, ಇದಕ್ಕಿಂತ ಒಳ್ಳೆ ಸ್ಲೋ ಮೋಷನ್ ತೆಗೆಯುವಂಥ ಫೋನ್ಗಳು ನೋಡಿದ್ದೀನಿ. ಸ್ಲೋ ಮೋಷನಲ್ಲಿ ಬೆಸ್ಟ್ ಅಂತ ಅನ್ನಲ್ಲ. ಮೂವಿ ಮೋಡ್ ಅಂತ ಇದೆ ಆಯಿತಾ. ಸೊ ಇದು ಒಂದು ರೀತಿ ವೈಡ್ ಆಗಿ ನೀವು ಕೆಳಗಡೆ ಸ್ಕೋಪ್ ಹಾಕ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತಾರೆ, ಅಂದರೆ ವಿಡಿಯೋ ಹಾಕ್ತಾರೆ ನೋಡಿ ಒಬ್ಬೊಬ್ಬರು. ಸೊ ಆ ರೀತಿ ಸ್ಕೋಪಲ್ಲಿ ಅಂದರೆ ವೈಡ್ ಆಗಿ ನಿಮಗೆ ವ್ಯೂ ಸಿಗುತ್ತೆ, ಮೂವಿ ಶೂಟ್ ಮಾಡ್ತಾರಲ್ಲ. ಸೊ ಆ ರೀತಿ ಮ್ಯಾಕ್ರೋ 2 MP ಮ್ಯಾಕ್ರೋ ಇದ್ರೂ ಕೂಡ ಒನ್ ಆಫ್ ದ ಬೆಸ್ಟ್. 2 MP ಇರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತ ಅನ್ನಿಸ್ತು. ಯೂಶಲಿ 2 MP ಒಂದು 5 MP ಕೊಟ್ಟರೆ ಚೆನ್ನಾಗಿರುತ್ತೆ. ಬಟ್ ಇವ್ರು ಕೊಟ್ಟಿಲ್ಲ. ಬಟ್ ಸ್ಟಿಲ್ ಇದು ತೆಗೆಯುವಂಥ ಮ್ಯಾಕ್ರೋ ಶಾಟ್ಸ್ ಒಂದು ಲೆವೆಲಿಗೆ ಚೆನ್ನಾಗಿದೆ. ಕ್ರೇಜಿ ಏನಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ. ಸೊ ಅದನ್ನು ಬಿಟ್ಟರೆ ಪ್ರೋ ಮೋಡ್ ಕೂಡ ಇದೆ. ಪ್ರೋ ಮೋಡ್ ನೀವು ಫೋಕಸ್ನಲ್ಲಿ ಆಟ ಆಡೋದಕ್ಕೆ ಸಕ್ಕತ್ತಾಗಿದೆ ಆಯಿತಾ. ನಾನು ಪ್ರೋ ಮೋಡ್ ಯೂಸ್ ಮಾಡೋದು ಒಂದೇ ರೀಸನ್ಗೆ. ಎಷ್ಟೋ ಸಲ 10 ಶಾಟ್ ಫೋಕಸ್ ಮಾಡೋಕೆ ಹೋಗ್ತಾ ಇರ್ತೀನಿ, ಮೈನ್ ಸೆನ್ಸರ್ಲ್ಲಿ ಆಗ್ತಾರಲ್ಲ. ಸೊ ಅದಕ್ಕೋಸ್ಕರ ಒಂದು ಪ್ರೋ ಮೋಡ್ ಯೂಸ್ ಮಾಡ್ತೀನಿ ನಾನು. ನೀವು ಒಂಥರ ಫುಲ್ಲು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಿ ಕ್ಲೋಸ್ ಶಾಟ್ ಅಂತ ತೆಗೆದಕ್ಕೆ ಮಾತ್ರ ಸಕ್ಕತ್ತಾಗಿರುತ್ತೆ. ಸೊ ನೋಡಿ, ನೀವು ಪ್ರೋ ಮೋಡ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಹೆವಿ ಇಂಟ್ರೆಸ್ಟಿಂಗ್ ಫೀಚರ್ ಇದರಲ್ಲಿ, ಅದು ಕೂಡ ಚೆನ್ನಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿ ಸೂಪರ್ ಆಗಿದೆ ಆಯಿತಾ. ನನಗೇನೋ ಇಷ್ಟ ಆಯಿತು ಒಂದು ಲೆವೆಲ್ಗೆ. ಇದರಲ್ಲಿ ಆ ಒಂದು ಬ್ರೈಟ್ ಲೈಟು ನಿಮ್ಗೆ 2 ಫೋಟೋ ತೋರಿಸ್ತೀನಿ ನೋಡಿ. ನಾರ್ಮಲ್ ಸೆಲ್ಫಿ ಮೋಡು ಇದೆ, ಮತ್ತು ಆ ಒಂದು ಬ್ರೈಟ್ ಡಿಸ್ಪ್ಲೇನ ಸ್ವಲ್ಪ ಬ್ರೈಟ್ ಮಾಡಿ ಫ್ಲ್ಯಾಶ್ ಥರ ಆನ್ ಮಾಡಿ ತೆಗೆಯುತ್ತೆ. ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ಅಂದರೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಲಿಟ್ರಲಿ ಸಖತ್ತಾಗಿದೆ ಇದರಲ್ಲೂ ಈ ಒಂದು ಫೋನ್ನ. ಓವರಾಲ್ ಕ್ಯಾಮ್ರಾ ಅಂತೂ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಕ್ಯಾಮ್ರಾಗೋಸ್ಕರ ಬೇಕಾದ್ರೆ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಏನಂದರೆ ಈ ಒಂದು ಫೋನ್ ಇರುವಂಥ ಸ್ಪೆಸಿಫಿಕೇಷನ್ ಎಲ್ಲ ಸಖತ್ತಾಗಿದೆ ಆಯಿತಾ. ಪ್ರತಿಯೊಂದು ಸ್ಪೆಸಿಫಿಕೇಷನ್ ಬೆಂಕಿ ಇರುವಂಥದ್ದು. ಜೊತೆಗೆ ಒಂದು ಕ್ಯಾಮ್ರಾ ಕೂಡ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಒಂದು ಪ್ರೈಸ್ ರೇಂಜಿಗೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಏನೋ ಈ ಒಂದು OPPO Reno 8 ಬಂತು ಅಂತ ಅಂದರೆ ಆಗಲೇ ಹೇಳಿದೆ ನಾನು, ಸೇಮ್ ಟು ಸೇಮ್ ಸೆನ್ಸರ್, ಎರಡಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಕೆಲವೊಂದು ಸಿಮಿಲರ್ ಫೋಟೋಸ್ ಅದರಲ್ಲೇ ಏನು ತೆಗೆದು ಇದರಲ್ಲೂ ಕೂಡ ಅದೇ ಫೋಟೋಸ್ ನಾನು ತೋರಿಸ್ತೀನಿ, ಬೇಕಾದ್ರೆ ನೀವು ಕಂಪೇರ್ ಮಾಡ್ಕೊಳ್ಳಿ. ಇದು ತೆಗೆಯುವಂಥ ಫೋಟೋ ನಾನು ಆ ಫೋನಿಗೆ ನಾನು ನೋಡ್ಕೊಳ್ಳೋಕೆ ಹೋದರೆ ಅದಕ್ಕೇನು ಸಕ್ಕತ್ತಾಗಿದೆ ಅನ್ನಲ್ಲ, ಚೆನ್ನಾಗಿದೆ. ಇದು ಕೂಡ ಸಕ್ಕತ್ತಾಗಿ ಬೆಲೆಗೆ ತಕ್ಕ ರೀತಿಯಲ್ಲಿ, ಬೆಲೆಗೆ ಈ ರೇಂಜಿಗೆ ಚೆನ್ನಾಗಿದೆ. ನೋಡ್ಬೋದು, ಸೇಮ್ ಸೆನ್ಸರ್ ಆಗಿದ್ರೂ ಕೂಡ ಆ ಲೆವೆಲ್ನ ಫೋಟೋನ ಈ ಒಂದು ಫೋನ್ ತೆಗಿಯಲ್ಲ. ಸೊ ಇದರಲ್ಲೂ ಕೂಡ ನೈಟ್ ಶಾಟ್ಸ್ ಚೆನ್ನಾಗಿ ಬರುತ್ತೆ. ಒಂದು 2-3 ಫೋಟೋಸ್ ತೋರಿಸ್ತಾ ಇದ್ದೀನಿ ನಿಮಗೆ, ಚೆನ್ನಾಗಿ ಬರುತ್ತೆ. ಕ್ರೇಜಿ ಬೆಂಕಿ ಅನ್ನಲ್ಲ, ಚೆನ್ನಾಗಿ ಬರುತ್ತೆ ಒಟ್ಟಿಗೆ. ಇದರಲ್ಲಿ ಯಾವುದೇ ಮೆರಿಸಿಲಿಕಾನಿಕ್ಸ್ ಪ್ರೊಸೆಸರ್ ಇಲ್ಲ, ಇದಕ್ಕೆ ಅಂತ NPU ಯಾವುದು ಹಾಕಿಲ್ಲ, ಅವ್ರು ಇಮೇಜ್ NPU ಹಾಕಿಲ್ಲ. ಬಟ್ ಸ್ಟಿಲ್ ಒಂದು ಒಳ್ಳೆ ಫೋಟೋನ ಇದು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಈ ಪ್ರೈಸ್ ರೇಂಜಿಗೂ ಕೂಡ ಇದು ಒನ್ ಆಫ್ ದ ಬೆಸ್ಟ್ ಕ್ಯಾಮರಾ ಫೋನ್ ಆದರೂ ಆಗಬಹುದು. ಸೇಮ್ ಸೆನ್ಸರ್, ಫ್ಲ್ಯಾಗ್ಶಿಪ್ ಸೆನ್ಸರ ಇದೆ ಇದರಲ್ಲೂ ಕೂಡ. ಮತ್ತು ವೀಡಿಯೋಸ್ ಕೂಡ ಅಷ್ಟೇ ಕ್ಲಾರಿಟಿ ಚೆನ್ನಾಗಿದೆ. ಇದು ಕೂಡ ಒಂದು ಒಳ್ಳೆ ಕ್ಲಾರಿಟಿಯ ವೀಡಿಯೋ ಪ್ರೊಡ್ಯೂಸ್ ಮಾಡುತ್ತೆ. ಫೋಟೋಸ್ ಕೂಡ ಅಷ್ಟೇ ಒಂದು ಒಳ್ಳೊಳ್ಳೆ ಫೋಟೋಸ್ನ ಇದು ಕೂಡ
ಒಂದು ಡೈನಮಿಕ್ ರೇಂಜ್ ಇದು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿರುವಂಥದ್ದು. ಮತ್ತು ಪೋರ್ಟ್ರೇಟು ಅಷ್ಟೇ, ಇದು ಕೂಡ ಸಖತ್ತಾಗಿದೆ. ಸೇಮ್ ಆ ಒಂದು ಫೋನಲ್ಲಿ ಏನು ಫೀಚರ್ಸ್ ಇದೆ ಸೇಮ್ ಫೀಚರ್ಸ್ ಇದರಲ್ಲೂ ಕೂಡ ಇರುವಂಥದ್ದು. ಸೊ ಸ್ಟಿಕ್ಕರ್ಸ್ ಆಗಿರ್ಬೋದು, ಸ್ವಲ್ಪ ಟೆಂಪ್ಲೆಟ್ ಆಗಿರ್ಬೋದು, ಡ್ಯುಯಲ್ ವ್ಯೂ ಎಲ್ಲ ಪ್ರತಿಯೊಂದು ಇದೆ ಇದರಲ್ಲೂ. ಸೊ ಸೇಮ್ ಫೀಚರ್ಸ್ನ ಇದರಲ್ಲಿ ಯೂಸ್ ಮಾಡ್ಬೋದು. ಆದರೆ ಮೋಸ್ಟ್ಲಿ ಹಂಗೆ ಅನ್ನಿಸ್ದಂಗೆ ಅದಕ್ಕೊಂದು 100 ಮಾರ್ಕ್ಸ್ ಕೊಟ್ಟರೆ ಇದಕ್ಕೆ ಮೋಸ್ಟ್ಲಿ ಒಂದು 90 ಮಾರ್ಕ್ಸ್ ಕೊಡ್ಬೋದು. ಸ್ವಲ್ಪ ಪ್ರೊಸೆಸಿಂಗಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ನಿಮ್ಗೆ ಅದು ಬಿಟ್ಟರೆ ಏನೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಒಟ್ಟಿಗೆ ಎರಡೂ ಕೂಡ ನಂಗೆ ಅನ್ನಿಸ್ದಂಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾಸ್ ಆ ಒಂದು ಪ್ರೈಸ್ ರೇಂಜಲ್ಲಿ. ಸೊ ನಾನು ಚೆಕ್ ಮಾಡಿರೋ ಹಂಗೆ ನನಗೆ ಒಂದು ಪ್ರೋ ವೇರಿಯಂಟ್ ಅಂತೂ ಫುಲ್ ಫ್ಯಾನ್ ಆಗಿಬಿಟ್ಟೆ. ಆ ಲೆವೆಲ್ನ ಫೋಟೋ ತೆಗೆಯುತ್ತೆ. ಸೊ ಇದಿಷ್ಟು ಈ ಎರಡೂ ಫೋನ್ಗಳ ಕ್ಯಾಮ್ರಾ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನ್ಸುತ್ತೆ ಒಟ್ಟಿಗೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟಪಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದದಲ್ಲಿ.